ರಾಯರನ್ನ ಬಹಳವಾಗಿ ಕೊಂಡಾಡಿರ್ತಕ್ಕಂಥದ್ದು. ರಾಯರನ್ನ ಎಲ್ಲರೂ 8 to 80 8ರಿಂದ 80 ಒಳಗಿನ ಆಬಾಲ ವೃದ್ಧಕರ ಬಾಯಲ್ಲಿ ಬರುವ ಜಾತಿ ಮತ ಕುಲ ಮೀರಿ ಬರುವ ಒಂದು ಸ್ತೋತ್ರ ನಮೋ ಅತ್ಯಂತ ದಯಾಲವೇ ದುರ್ವಾದಿ ಧ್ವಾಂತರವಯೇ ವೈಷ್ಣವೇಂದಿ ವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ. ಯಾಕೆ ಅವರೊಬ್ಬರೇನ ದಯಾಳುಗಳು? ವಾದಿರಾಜರು ದಯಾಳುಗಳಲ್ಲ, ರಘೋತ್ತಮರು ದಯಾಳುಗಳಲ್ಲ, ವ್ಯಾಸರಾಜರು ದಯಾಳುಗಳಲ್ಲ. ಶ್ರೀಪಾದರಾಜರಲ್ಲಿ ದಯಾಳುತ್ವ ಇಲ್ಲ, ಯಾರಲ್ಲಿಲ್ಲ? ಎಲ್ಲರಲ್ಲೂ ಇದೆ ರೀ. ಆದ್ರೆ ಅವರೆಲ್ಲ ಬರೀ ದಯಾಳುಗಳು. ಅತ್ಯಂತ ದಯಾಳುಗಳು ಅನ್ನುವ ಅತ್ಯಂತ ವಿಶೇಷಣ ಯಾರು ಕೊಟ್ಟರು? ನಮ್ಮ ರಾಯರಿಗೆ ಮಾತ್ರ. ಅದೇನ್ ನಿಮ್ ರಾಯರು? ಹೌದ್ರಿ, ಅವ್ರು ನಮ್ಮ ರಾಯರು. ಯಾಕೆಂದ್ರೆ 30 ವರ್ಷ ಅನ್ನ ಕೊಟ್ಟವರು, ತಲೆ ಕೊಟ್ಟವರು, ಹೊಟ್ಟೆ ತಲೆ ಎಲ್ಲರಿಗೆ ಎಲ್ಲಾ ಕಾಲಕ್ಕೆ ಕೊಟ್ಟವರು. ವಿದ್ವದಭ್ಯರ್ಥನೀಯ, ಎಲ್ಲ ವಿದ್ವಾಂಸರು ಬೇಡಿ ಟೀಕಾಚಾರ್ಯರ ಮಾತು ಅರ್ಥ ಆಗ್ಬೇಕು, ರಾಯರ ಹತ್ರ ಹೋಗಿ ಬೇಡ್ಬೇಕು. ವ್ಯಾಸರಾಜರ ಮಾತು ಅರ್ಥ ಆಗ್ಬೇಕು, ಮತ್ತೆ ರಾಯರ ಹತ್ರ ಬೇಡ್ಬೇಕು. ವಾದಿರಾಜರ ಮಾತು ಅರ್ಥ ಆಗ್ಬೇಕು, ರಾಯರ ಹತ್ರ ಬೇಡ್ಬೇಕು. ಭಾವಬೋಧಕಾರರ ಮಾತು ಅರ್ಥ ಆಗ್ಬೇಕು, ರಾಯರ ಹತ್ರ ಹೋಗ್ಬೇಕು. ವಿದ್ವಾಂಸರು ಪ್ರಾರ್ಥನೆ ಮಾಡಿ ಅವರಿಂದ ಜ್ಞಾನ ಭಿಕ್ಷೆಯನ್ನ ಪಡಿತಾ ಇದ್ದಾರೆ. ತಲೆಗೆ ಹೊಟ್ಟೆಗೆ ಎರಡಕ್ಕೂ ಕೊಟ್ಟ ದಿಟ್ಟ ಯತಿಗಳು ನಮ್ಮ ರಾಯರು. ಅವ್ರಿಗೆ ಅತ್ಯಂತ ದಯಾಳುಗಳು. ಯಾಕೆ ಗೊತ್ತಾ? ಶ್ರೀಪಾದರಾಜರು ಧ್ರುವರಾಗಿ ಬಂದಾಗ, ದೇವರು ಕರೆದಾಗ ಹೊರಟರು. ಎಲ್ಲಾ ಜ್ಞಾನಿಗಳು ಭೂಲೋಕಕ್ಕೆ ಬಂದ್ರು, ಭಗವಂತ ಹೇಳಿದಷ್ಟು ಕೆಲಸ ಮಾಡಿದ್ರು, ಸಾಧನೆ ಮಾಡ್ಕೊಂಡ್ರು, ಕರೆದಾಗ ಹೋದ್ರು. ಹೋಗು ಅಂದಾಗ ಬಂದ್ರು, ಕರೆದಾಗ ಹೋದ್ರು. ಆದ್ರೆ ನಮ್ಮ ರಾಯರು ಹಾಗಲ್ಲ. ಅವರು ಪ್ರಹ್ಲಾದರಾಜರಾಗಿ ಬಂದ್ರು. ಕರೆದ ತಕ್ಷಣ ನರಸಿಂಹ ಯಾರಿಗೂ ಬಾರದ ಹಾಗೆ ಕಂಬದಿಂದಲೇ ಭಗವಂತ ಬಂದ ಭಗವಂತ ನಮ್ಮ ಪ್ರಹ್ಲಾದರಾಜರಿಗಂದ, ಏನ್ ಬೇಕು ನಿಮ್ಗೆ ಕೇಳಿ ಇಂದ. ಅದಕ್ಕೆ ಅವರಂದ್ರು, ನಂಗೇನು ಬೇಡ, ಕೇಳಬೇಕು ಅಂತ ನಿನ್ ಸೇವೆ ಮಾಡ್ಲಿಕ್ಕೆ ನಾನ್ ಬಿಸ್ನೆಸ್ ಮ್ಯಾನ್ ಅಲ್ಲ ಅಂದ್ಬಿಟ್ರು. ನೀನ್ ಗಿವ್ ಅಂಡ್ ಟೇಕ್ ಪಾಲಿಸಿ ವ್ಯವಹಾರ ನನ್ನ ತಿಟ್ಕೊಳ್ಬೇಡ. ನಾನು ನಿನಗೆ ಎಲ್ಲ ಮಾಡಿದ್ದು ನೀನು ಪ್ರೀತನಾಗಲಿ ಅಂತಷ್ಟೇ. ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾಹ. ಸಜ್ಜನ ಶಿಖಾಮಣಿಗಳಾದ ಮಂತ್ರಾಲಯ ಪ್ರಭುಗಳು ಅವರು ಬೆಳಗ್ಗೆಯಿಂದ ರಾತ್ರಿ ಪರ್ಯಂತರವಾಗಿ ಮಾಡುವ ಸಕಲ ಕರ್ಮಗಳ ಹಿನ್ನೆಲೆಯಲ್ಲಿ ಒಂದೇ ಅವರ ಭಾವ, ಭಗವಂತ ನೀನು ಪ್ರೀತನಾಗು ಅಂತ. ಹಾಗಾಗಿ ಅಂತ ಭಗವಂತ ಮೆಚ್ಚಿ ನೆಚ್ಚಿನ ಶಿಷ್ಯನಾದ ಪ್ರಹ್ಲಾದನಿಗೆ ಏನ್ ಬೇಕು ಅಂತ ಕೇಳಿದಾಗಲೂ ಅವ್ರು ಏನು ಕೇಳಲಿಲ್ಲ. ಕೇಳಿದ್ದೇನು ಅಂದ್ರೆ ನಾವೆಲ್ಲ ಆ ರೀತಿ ಕೇಳಬೇಕು ಅಂತ ತೋರಿಸ್ಲಿಕ್ಕೆ ಒಂದು ಕೇಳಿದ್ರು. ಕಾಮಾನಾಂ ಹೃದಯ ಸಂಬ್ರೋಹಂ ವರದಸ್ತು ವೃಣೀಮಹೆ. ಬೇಡುವ ಬುದ್ಧಿ ಹೃದಯದಲ್ಲಿ ಹುಟ್ಟದ ಹಾಗೆ ಮಾಡು ಅಂತ ಭಗವಂತನಲ್ಲಿ ಬೇಡಿದರು. ಆ ಭಗವಂತ ಅಂದ, ಇದೆಲ್ಲ ಕೇಳಬೇಡ, ಪರ್ಸನಲ್ ಏನಾರು ಕೇಳು, ನಿಂಗೇನಾರು ಕೇಳು ಅಂತ. ನೋಡಿ, ನಮಗೂ ರಾಯರಿಗೂ ಇಷ್ಟೇ ವ್ಯತ್ಯಾಸ. ದೇವರನ್ನ ನಾವು ಕೇಳ್ತೇವೆ, ದೇವರು ಕೊಡಲ್ಲ ಅಂತಾನೆ. ಅಲ್ಲಿ ಪ್ರಹ್ಲಾದರಾಜರು ಕೊಡ್ತೀನಿ ಅಂತ ದೇವರು, ಬೇಡ ಪ್ರಹ್ಲಾದರಾಜರು. ಇಷ್ಟೇ ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ. ಕಡೆಗೆ ಪ್ರಹ್ಲಾದರಾಜರಿಗೆ ಭಗವಂತನೇ ಆಫರ್ ಮಾಡದ್ನಂತೆ, ಯಾಕೆ ಸಾಕು ಬಂದ್ಬಿಡು, ನಾನೇ ಮೋಕ್ಷಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಮನೆ ಅದು, ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ ಅಂದಾಗ ಪ್ರಹ್ಲಾದರಾಜರು ಆಡಿದ ಮಾತೆ ನಮೋ ಅತ್ಯಂತ ದಯಾಳುತ್ವಕ್ಕೆ ಕಾರಣ. ಏನು ಅತ್ಯಂತ ದಯಾಳು? ಅವರು ನಮ್ ಕಡೆ ಎಲ್ಲ ಕೈ ತೋರಿಸಿ ರಾಯರಂದ್ರಂತೆ, ಏತಾನ್ ವಿಹಾಯ ಕೃಪಣಾನ್. ಭಗವಂತ ನನ್ನ ಮೋಕ್ಷಕ್ಕೆ ಬಾಂತಿಯಲ್ಲ, ನಾನು ಬರೋಲ್ಲ. ಯಾಕೆಂದ್ರೆ ನನ್ನನ್ನು ನಂಬಿದ ಇವರನ್ನೆಲ್ಲ ಬಿಟ್ಟು ನಾ ಹೇಗೆ ಬರಲಿ? ಈ ರೀತಿ ನಮಗಾಗಿ ಕಾದು ಕುಳಿತ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ನಮಗಾಗಿ ಕಾದವರು ಯಾರು? ಬೇರೆ ಯಾರಿಲ್ಲ. ಸುಮ್ನೆ ಬರೋದ್ ಸ್ವಲ್ಪ ಲೇಟ್ ಆಗತ್ತೆ, ಒಂದ್ ಎಲೆ ಹಿಡ್ಕೊಳ್ಳಿ ಅಂದ್ರೆ ಹಿಡ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಅದು ಬೇರೆ ಯಾರಿಗಲ್ಲ, ಹೊತ್ತವರಿಗೆ ಊಟದಲ್ಲಿ ಸಾಪಂಕ್ತಿ ಕೊಡ್ಲಿಕ್ಕೆ ನಾವು ರೆಡಿ ಇಲ್ಲ. ಅಂಥದ್ರಲ್ಲಿ ನಮ್ಗೆ ಏನ್ ಸಂಬಂಧ ರೀ ರಾಯರು? ಏನ್ ಚಿಕ್ಕಪ್ಪನ ಮಕ್ಕಳ, ದೊಡ್ಡಪ್ಪನ ಮಕ್ಕಳ ನಾವವ್ರಿಗೆ? ಅವ್ರಂತಾರೆ, ನೀವು ನಮ್ಮ ಸಂಬಂಧಿಕರು ಅಂತಾರೆ, ವಿದ್ಯಾ ಸಂಬಂಧಿವಿ, ದೇಹ ಸಂಬಂಧಿವಿ. ಇಂಥ ಕಾರುಣ್ಯ ನಮೋ ಅತ್ಯಂತ ದೇವರು. ಪ್ರಹ್ಲಾದರಾಜರು ನೋಡು ಬರೋದಿದ್ರೆ ನೀವೊಬ್ಬ, ಈ ಎಲ್ಲಾ ದೈತ್ಯರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂದಾಗ ರಾಯರಂದ್ರಂತೆ, ಸ್ವಾಮಿ ನೀನು ಅವ್ರನ್ನ ಜಾತಿ ನೋಡಿ ಅವ್ರ ಹೆಸರು ಹೇಳ್ಬೇಡ, ಅವರೆಲ್ಲ ನಿನ್ನ ಭಕ್ತರು, ಆಗದೆ ಇದ್ರೆ ನಾನು ಮಾಡ್ತೇನೆ ಅಂದ್ರು. ಅವ್ರನ್ನೆಲ್ಲ ರಾಯರು ಹೇಳ್ತಾರೆ, ಇವ್ರನ್ನೆಲ್ಲ ನಿನ್ನ ಭಕ್ತರನ್ನಾಗಿ ಮಾಡಿ, ಇವರ ನಾಲಿಗೆಯಲ್ಲಿ ನಿನ್ನ ನಾಮ ಬರುವಂತೆ ಮಾಡಿ, ಇವರನ್ನು ಮೋಕ್ಷಕ್ಕೆ ಫಿಟ್ ಪರ್ಸನಾಲಿಟಿ ಮಾಡಿ ನಾನು ಕರ್ಕೊಂಡೇ ಬರ್ತೀನಿ ಅಂತ ಹೇಳಿ ನಮಗಾಗಿ ಹಠ ಹಿಡಿದು ಕುಳಿತ ಒಬ್ಬರೇ ದಯಾಳುಗಳು ನಮೋ ಅತ್ಯಂತ ದಯಾಳುವೆ ನಮ್ಮ ಮಂತ್ರಾಲಯ ಪ್ರಭುಗಳು. ದೇವ್ರು ಕೇಳಿದಲ್ಲಪ್ಪ, ಇಂಥ ದೈತ್ಯರು ಬರ್ತು
ಹುಟ್ಟಾ ದೈತ್ಯರು ಇವರು, ಇವ್ರನ್ನೆಲ್ಲ ಹೇಗೆ ರಿಪೇರಿ ಮಾಡ್ತೀಯ? ಇವರೆಲ್ಲ ದೊಡ್ಡ ದೊಡ್ಡ ಎಂಡಿಗಳು. ಎಂಡಿಗಳು ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅನ್ಕೋಬೇಡಿ, ಎಂಡಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ. ಹುಟ್ಟುವಾಗ್ಲೇ ಕೆಟ್ಟದಾಗ ಹುಟ್ಟಿದಾರೋ, ಒಂದಿನ ಗೋಪ್ಚನ ಹಚ್ಕೊಳ್ಲಿಕ್ಕೆ ಬರಲ್ಲ, ಇವ್ರನ್ನ ಹೇಗೆ ಕರ್ಕೊಂಡ್ ಬರ್ತೀಯ ಅಂತ ರಾಯರಂದ್ರು. ಇವರಿಗಾಗಿ ಜನ್ಮ ಜನ್ಮ ಎತ್ತಿ ಆದ್ರೂ ರಿಪೇರಿ ಮಾಡಿ ಆದ್ರೂ ಕರ್ಕೊಂಡ್ ಬರ್ತೀನಿ ಅಂತ. ಒಂದ್ ಜನ್ಮ ಎತ್ತಿದ್ರು ರಿಪೇರಿ ಆಗ್ಲಿಲ್ಲ, ನಾವು ಮತ್ತೊಂದ್ ಜನ್ಮ ವ್ಯಾಸರಾಜರಾಗಿ ಬಂದ್ರು, ಹಾಗೂ ರಿಪೇರಿ ಆಗ್ಲಿಲ್ಲ. ಮತ್ತೆ ಮಂತ್ರಾಲಯ ಪ್ರಭುಗಳಾಗಿ ಬಂದ್ರು. ನೀವು ಓದಬೇಡಿ, ಬರಿಬೇಡಿ, ಏನು ಮಾಡಬೇಡಿ, ದಿನಾ ನಂದು ಒಂದ್ ಲೋಟ ಪಂಚಾಮೃತ ಕುಡಿತಾ ಇರ್ರಿ, ಒಂದ್ ಸ್ವಲ್ಪ ಪಾದೋದಕ್ಕೆ ತಗೊಳ್ಳಿ, ಒಂಚೂರು ಮಂತ್ರಾಕ್ಷತೆ ಹಾಕೊಳ್ಳಿ, ನಿಮಗೆ ನಾನ್ ಸ್ಟಾಪ್ ಮೋಕ್ಷನ ಕೊಡಿಸ್ತೇನೆ ಅಂತ. ಇಂತಹ ಕಾರುಣ್ಯದ ಕಡಲು ನಮ್ಮ ಮಂತ್ರಾಲಯ ಪ್ರಭುಗಳು. ಅವರು ನಮಗೆಲ್ಲ ಮೋಕ್ಷಕ್ಕಾಗಿ ಕೊಟ್ಟದ್ದು ರಾಮಾಯಣ ಇದೇ ಮೊದಲಾಗಿರ್ತಕ್ಕಂಥ ಗ್ರಂಥಗಳ ಸಂಗ್ರಹಾತ್ಮಕವಾದ ಚಿಂತನೆ.